ಸಿರ್ಸಿ ಮಾರಿಕಾಂಬಾ ಜಾತ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಜಗದ್ವಿಖ್ಯಾತ ಜಾತ್ರೆ. ಈ ಜಾತ್ರೆಗೆ ಒಂದು ಮಹಾತಾಯಿ ಭಕ್ತಿಗೆ ಏನು ಕೊಡ್ತಾಳ ಕೂತಲ್ಲೇ ಕರುಣಿಸ್ತಾಳೆ. ಅವಳು ಗದ್ಗೆ ಮೇಲೆ ಕೂತಾಗ ಅವಳ ಶಕ್ತಿ ಇನ್ನೂ 100 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ಪ್ರತಿ ಜಾತ್ರೆಯಲ್ಲೂ 4 ಆಟೋ ರಿಕ್ಷಾ ಇಡ್ತೀವಿ. ಅಂಗವಿಕಲರು, ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಅವ್ರನ್ನ ಲಕ್ಷ್ಮೀನಗರದಿಂದ ಪಿಕಪ್ ಮಾಡೋದು, ದೇವಸ್ಥಾನ ಗದಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ವೀಲ್ ಚೇರಲ್ಲಿ ಅವರಿಗೆ ದರ್ಶನ ಮಾಡಿಸಿ ಮತ್ತು ತಿರ್ಗಾ ಎಲ್ಲಿ ಪಿಕಪ್ ಮಾಡಿದ್ದೀವ ಅಲ್ಲೇ ಡ್ರಾಪ್ ಮಾಡ್ತೀವಿ. ಇದೊಂದು ದರ್ಶನ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಾಗೆ ಜೊತೆಗೆ ದೇವಸ್ಥಾನ ಕಮಿಟಿಯವರಿಗೆ, ವಾಲಂಟಿಯರ್ಸ್ಗೆ ಮಜ್ಜಿಗೆ, ಚಿಕ್ಕಿ, ನೀರು ಈ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ತಾಯಿ ದರ್ಶನಕ್ಕೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಸೇವೆ ನಮ್ಮಿಂದ ಯಾವಾಗೂ ಮಾಡುವ ಶಕ್ತಿ ತಾಯಿಗೆ ಯಾವಾಗ ಕೇಳಲಿ ಅಂತ ನಾವು ತಿಳ್ಕೊತಾ ಇದ್ದೀವಿ. ಧನ್ಯವಾದ. ಚಲೋ ಆಯ್ತು. ನಾವು ಗೋವಾದಿಂದ ಬಂದಿದ್ದು, ಒಳ್ಳೇದಾಯ್ತು. ಒಳ್ಳೆ ದೇವರ ದರ್ಶನ ಆಯ್ತು. ಮಾಡಿದ್ದು ತುಂಬಾ ಅನುಕೂಲ ಆಯ್ತು ವಯಸ್ಸಾದವರಿಗೆ. ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾದಂತಹ ಸಿರ್ಸಿ ಜಾತ್ರೆಯಲ್ಲಿ ನಮ್ಮ ಸಿರ್ಸಿಯ ಪ್ರದೀಪ್ ಜ್ಯುವೆಲರಿ ಶಾಪಿನ ಓನರ್ ಆದಂತಹ ಪ್ರದೀಪ್ ಅಣ್ಣವರು 6 ಜಾತ್ರೆಯಿಂದ ಪ್ರತಿ ಜಾತ್ರೆಯಲ್ಲಿ 4 ಆಟೋಗಳ ಸೇವೆಯನ್ನು ಅಂಗವಿಕಲರಿಗೆ, ವಯೋವೃದ್ಧರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಅಂಗವಿಕಲರಿಗೋಸ್ಕರ ವಿಶೇಷವಾಗಿ ನೀರಿನ ವ್ಯವಸ್ಥೆ ಹಾಗೂ ವೀಲ್ ಚೇರ್ ಹಾಗೂ ಪೊಲೀಸರಿಗಾಗಿರ್ಬೋದು, ವಾಲಂಟಿಯರ್ಸ್ಗಾಗಿರ್ಬೋದು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಪ್ರತಿ ವರ್ಷ ಸಹ ಜಾತ್ರೆಯಲ್ಲಿ 6 ರಿಂದ 8 ಸಾವಿರ ಭಕ್ತರಿಗೆ ಪ್ರದೀಪಣ್ಣವರಿಂದ ಉಚಿತ ಸೇವೆ ಮಾಡ್ತಾ ಇದ್ದೇವೆ. ನಾವು 4 ಜನ ಆಟೋ ಡ್ರೈವರ್ ಆದಂತಹ ರಾಜೀವ್ ನಾಯ್ಕ್, ಸೋಮಶೇಖರ್, ಗಣಪತಿ ಹಾಗೂ ಹನುಮಂತ ಅಂತ 4 ಜನ ಆಟೋ ಡ್ರೈವರ್ಗಳಿದ್ದಾವೆ. ಅದೇ ರೀತಿ ಮಾಧ್ಯಮದ ಸಹ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಬ್ಬ ಆಟೋ ಡ್ರೈವರು ಸಹ ಅಂಗವಿಕಲರಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯೋವೃದ್ಧರಿಗಾಗಿರ್ಬೋದು ಒಂದು ಆಟೋದಲ್ಲಿ 100 ರಿಂದ 150 ಜನರಿಗೆ ನಾವು ಪ್ರತಿದಿನ ಸೇವೆ ಕೊಡ್ತಾ ಇದ್ದೇವೆ. ಇದೇ ರೀತಿ ಮುಂದುವರಿದ ದಿನಗಳಲ್ಲೂ ಸೇವೆ ಕೊಡಬೇಕಂತ ನಮಗೂ ಸಹ ಆಸೆ ಇದೆ. ಪ್ರದೀಪಣ್ಣವರ ಆಶ್ರಯದಲ್ಲಿ ನಾವು ಸೇವೆ ಮಾಡಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ